ಆಮೇಲೆ ಈ ರೇಣುಕಾ ಸ್ವಾಮಿ ಏನು ಚಾಟ್ ಮಾಡಿದ್ದಾನೆ, ಅವನು ಕೂಡ ಚಪಲ ಚೆನ್ನಿಗರಾಯನೇ, ಅದ್ರ ಬಗ್ಗೆ ಹೇಳ್ತೀನಿ. ಆಮೇಲೆ ಒಂದು ಕಡೆ ಕೇಳ್ತಾನೆ, ಪವಿತ್ರ ಗೌಡ ಕೇಳ್ತಾನೆ, 500 ರೂಪಾಯಿ ಫೋನ್ಪೇ ಮಾಡಬೇಕಾ ಅಂತ ಕೇಳ್ತಾನೆ. 500 ರೂಪಾಯಿ ಫೋನ್ಪೇ ಮಾಡಬೇಕಾ ಅಂತೇಳಿ ಅವಳಿಗೆ ಅಲ್ಲೇ ಉರಿದೋಗಿದೆ. ಅವಳು ಬೈತಾಳಂತೆ, ಏಯ್ ನನ್ನನ್ನು ಮೇಂಟೈನ್ ಅಂದರೆ ಹೊಡಿಯುವಾಗ ಹೇಳ್ತಾಳಂತೆ, ಏಯ್ ನನ್ನನ್ನು ಮೇಂಟೈನ್ ಮಾಡೋಕ್ಕೆ ಬರುತ್ತಾ ನಿನಗೆ ಅಂತಂದ್ಬಿಟ್ಟು. ಈ ನನ್ನ ಮಗ ಹೋಗ್ಬಿಟ್ಟು 500 ರೂಪಾಯಿ ಕೊಡ್ತೀನಿ ಅಂತಂದರೆ ಅವ್ಳು ಎಲ್ಲಿ ಕೇಳಬೇಕು. ಆಮೇಲೆ ಇವನು ತನ್ನ ಗನಾಂಧಾರಿ ಫೋಟೋ ಎಲ್ಲ ಕಳಿಸಿದ್ದಾನೆ ಇವ. ಆಮೇಲೆ ಹಿಂಗೆ ಇಷ್ಟ ಆಯ್ತಾ ಎಲ್ಲ ಕೇಳಿದ್ದಾನೆ, ಆಯಿತಾ. ಆಮೇಲೆ ಡೈರೆಕ್ಟ್ ಸಿಗು ಅಂತೇಳಿ ಅವಳು ಕೂಡ ಹೇಳಿದ್ದಾಳೆ. ಅವಳೇನು ಕಡಿಮೆ ಇಲ್ಲ, ಅವಳು ಮಾತಾಡಿದ್ದಾಳೆ. ಅದು ಅವಳು ಮಾತಾಡಿದ್ದ ಅಥವಾ ಆರಂಭದಲ್ಲಿ ಅವಳೇ ಮಾತಾಡಿರ್ತಾಳೆ? ಪವನ್ ಮಾತಾಡಿದ. ಪವನ್ ಇದಾನಲ್ಲ, ಅವ ಮಿಟ್ಕರಾಡಿದ ಮಗ, ಅವನು ಇಡೀ ಮಾಡಿರೋದು, ಅವನು ಪ್ರವೋಕ್ ಮಾಡಿದ್ದಾನೆ ರೇಣುಕಾ. ಅವನು ರೇಣುಕಾ ಸ್ವಾಮಿನ ಫುಲ್ಲು. ಈ ರೇಣುಕಾ ಸ್ವಾಮಿ ಕೂಡ ಪವಿತ್ರ ಗೌಡ ಫೋಟೋ ನೋಡೋದು, ಮೆಸೇಜ್ ಕಳಿಸೋದು, ಪವಿತ್ರ ಗೌಡ ಫೋಟೋ ನೋಡೋದು, ಮೆಸೇಜ್ ಕಳಿಸೋದು. ಅವನು ಪವನ್ ಇದಾನಲ್ಲ ಓತಿಕ್ಯಾತ, ಅವನು ಜಾಲಿ ಮಾಡೋದು ಇದನ್ನು ನೋಡ್ಬಿಟ್ಟು. ಇದು ರೇಣುಕಾ ಮತ್ತು ಪವಿತ್ರಾಳಿಗೆ ಸಂಬಂಧಪಟ್ಟ ಸುದ್ದಿ. ಇದು ಇವರಿಬ್ಬರ ನಡುವಿನ ಚಾಟಿಂಗ್. ರೇಣುಕಾ ಜೊತೆ ಸಲಿಗೆಯಲ್ಲೇ ಮೆಸೇಜ್, ಆಕೆನೂ ಸಲಿಗೆಯಲ್ಲೇ ಮೆಸೇಜ್ ಮಾಡಿದ್ದಾಳೆ. ಆಮೇಲೆ ಕಂಡ ತುಂಡ ಫೋಟೋಗಳೆಲ್ಲ ಕಂಡ ತುಂಡ ಫೋಟೋಗಳೆಲ್ಲ ಕಳಿಸಿದ್ದಾನೆ ಅವನು ಕೂಡ. ಆಮೇಲೆ ಕಳಿಸ್ಬಿಟ್ಟು ಇಷ್ಟ ಆಯ್ತಾ ಅಂತ ಕೇಳಿದ್ದಾನೆ. ಇವೊಂದು ಕ್ಷೇತ್ರ ಮಹಾತ್ಮೆ. ನೀನು ನನಗೆ ಪ್ರಾಮಿಸ್ ಮಾಡಿ ಹೇಳು, ನನ್ನ ನಂಬರ್ನ ಯಾರಿಗೂ ಕೊಡಲ್ಲ ಅಂತ. ಪ್ರಾಮಿಸ್ ಮಾಡಿ ಹೇಳು ನೀನು ಪ್ಲೀಸ್ ಕಣೆ. ಐ ಆಮ್ ಇಂಟ್ರೆಸ್ಟೆಡ್ ಇನ್ ಆ್ಯಂಡ್ ರೊಮ್ಯಾನ್ಸ್ ಕಣೆ. ಪ್ರಾಮಿಸ್ ಯಾರಿಗೂ ಕೊಡಲ್ಲ. ಮದರ್ ಪ್ರಾಮಿಸ್ ಮಾಡಿ ಹೇಳು ಪ್ಲೀಸ್ ಕಣೆ. ಮದರ್ ಪ್ರಾಮಿಸ್ ಕೊಡಲ್ಲ. ಓಕೆ ಆಯಿತು, ಥ್ಯಾಂಕ್ ಯು ಸೋ ಮಚ್ ಕಣೆ. ಲೈಫ್ ಲಾಂಗ್ ನಾನು ನಿನಗೆ ಗುಲಾಮನಾಗಿ ಇರ್ತೀನಿ ಕಣೆ, ಆಯಿತಾ? ನಿನಗೋಸ್ಕರ ಕಣೆ. ನಾನು ನಿನ್ನ ನೋಡೋಕೆ ಕಾಯ್ತಾ ಇರ್ತೀನಿ. ಯಾಕೆ ಅಷ್ಟು ಅರ್ಜೆಂಟ್ ಇದೆಯಾ ನಿನಗೆ? ಸ್ವಲ್ಪ. ಏನು ಸ್ವಲ್ಪ? ಏನಿಲ್ಲ. ಓಕೆ ಆಯಿತು ಕಣೆ. ಓಕೆ ಬಾಯ್. ಓಕೆ ಆಯಿತು ಕಣೆ. 500 ಫೋನ್ಪೇ ಮಾಡಬೇಕಾ ಹೇಳು ಪ್ಲೀಸ್ ಕಣೆ. ಬೇಡ. ಯಾಕೆ? ಹಣ ಬೇಡ. ಮತ್ತೆ ಏನು ಬೇಕು ನಿನಗೆ? ನೀನು. ಏನು? ನೀನ್ ಬೇಕು ಅಷ್ಟೇ. ಯಾಕೆ ಬೇಕು ನಿನಗೆ ನಾನು ಅಂತ ಹೇಳು ಪ್ಲೀಸ್ ಕಣೆ. ನೋಡಿ ಇಷ್ಟ ಆಯಿತು, ಡೈರೆಕ್ಟ್ ಆಗಿ ನೋಡಬೇಕು, ಸೊ ಅದಕ್ಕೆ. ಹೌದಾ? ಓಕೆ ಥ್ಯಾಂಕ್ ಯು ಸೋ ಮಚ್ ಕಣೆ. ನನಗೂ ಅಷ್ಟೇ ಕಣೆ, ನೀನು ಬೇಕು ಕಣೆ. ನೀನು ತುಂಬ ಕ್ಯೂಟ್, ಸ್ಮಾರ್ಟ್ ಆ್ಯಂಡ್ ಹಾಟ್ ಆಗಿದ್ಯಾ ಕಣೆ. ನನಗೆ ಅಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಕಣೆ. ನಿನ್ಗಿದೆಯಾ ಇಲ್ವಾ ಅಂತ ಹೇಳು. ಎಸ್ ಇದೆ. ಏನು ನೋಡಿ ಇಷ್ಟ ಆಯಿತು ನಿನಗೆ? ನೀನ್ ಫೋಟೋ ಕಳಿಸಿದ್ಯಲ್ವಾ ಅದು. ಓಕೆ, ಒಂದು ಕಡೆ ರೇಣುಕಾ ಸ್ವಾಮಿ ಚಾಟಿಂಗ್ ಮಾಡಿದ್ದನ್ನು ನಿಮಗೆ ತೋರಿಸಿದ್ವಿ ನಾವು, ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು. ಇವನು ಕೂಡ ಏನು ಕಡಿಮೆ ಆಸಾಮಿ ಅಲ್ಲ, ಇವನು ಕೂಡ ತನ್ನ ಕ್ಷೇತ್ರ ಮಹಾತ್ಮೆ ಫೋಟೋ ಎಲ್ಲ ಕಳಿಸಿದ್ದಾನೆ. ಆಮೇಲೆ ಆಕೆ ಕೂಡ ಏನು ಕಡಿಮೆ ಅಲ್ಲ, ಆಕೆ ಕೂಡ ಡ್ರಾಮಾ ಮಾಡಿದ್ದಾಳೆ. ಇಬ್ಬರು ಡ್ರಾಮಾ ಮಾಡಿದ್ದಾರೆ ಅದರಲ್ಲಿ, ಆಯಿತಾ. ಆಮೇಲೆ ಅವಳಿಗೆ ಯಾಕೆ ಉರಿದಿದೆ ಅಂತಂದರೆ 500 ರೂಪಾಯಿ ಕಳಿಸ್ಲಾ ಅಂತ ಅವನ ಲೆವೆಲಲ್ಲಿ ಆಲೋಚನೆ ಮಾಡಿದ್ದಾನೆ. ಹೌದು, 500 ರೂಪಾಯಿ ಕಳಿಸ್ಲಾ ಅಂತ ಕೇಳಿಬಿಟ್ಟಿದ್ದಾನೆ. ಇವಳಿಗೆ ಉರಿದೋಗಿದೆ. ಆಮೇಲೆ ಅವಳು ಹೊಡಿವಾಗಲೂ ಹಂಗೆ ಹೇಳಿದ್ದೆ, ಈ ನನ್ನನ್ನು ಏನು ಮೇಂಟೈನ್ ಮಾಡೋಕ್ಕೆ ಬರುತ್ತಾ, ನಾನು ಬೇಕಾ ನಿನಗೆ ಮೇಂಟೈನ್ ಮಾಡೋಕ್ಕೆ ಬರುತ್ತಾ ಅಂತ ಹೇಳಿ. ದ ಥಿಂಗ್ ಈಸ್ ವೆರಿ ಕ್ಲಿಯರ್ ಅಂತ ನಾನು ಪದೇ ಹೇಳ್ತಾ ಇದ್ದೀನಿ. ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಇಂಥ ಗಲೀಜು ಮೆಸೇಜ್ಗಳು ಒಂದಲ್ಲ ಒಂದು ರೀತಿಯಲ್ಲಿ ಬರುತ್ತೆ. ಅದು ಕೂಡ ಸೋಷಿಯಲ್ ಮೀಡಿಯಾ ಆದ ನಂತರ ಬಂದೇ ಬರುತ್ತೆ. ಫೇಸ್ಬುಕ್ನ ಮೆಸೆಂಜರಲ್ಲಿ ಇಂಥ ಗಲೀಜ್ ಮೆಸೇಜ್ಗಳು ಬಂದೇ ಬರ್ತವೆ. ಹೆಣ್ಣು ಮಕ್ಕಳು ಅದನ್ನು ಡಿಸೈಡ್ ಮಾಡ್ತಾರೆ. ಅದನ್ನು ಅವ್ರು ಯಾರಿಗೂ, ಗಂಡನಿಗೋ ಅಥವಾ ಅಣ್ಣನಿಗೋ ತಮ್ಮನಿಗೋ ಅಪ್ಪನಿಗೂ ಚಿಕ್ಕಪ್ಪನಿಗೋ ಯಾರಿಗೂ ಹೇಳಲ್ಲ. ಅವ್ರಿಗೆ ಗೊತ್ತಿರುತ್ತೆ ಅದನ್ನು ಹೆಂಗೆ ಮೇಂಟೈನ್ ಮಾಡಬೇಕು ಅಂತೇಳಿ. ಪ್ರತಿಯೊಬ್ಬ ಪ್ರಾಣಿಗೂ ಅಥವಾ ಜೀವಿಗೂ, ಹೆಣ್ಮಕ್ಕಳಿಗೂ ಅಂದರೆ ನಾನು ಹೇಳಿದ್ದು, ಹೇಗೆ ರಕ್ಷಣೆ ಮಾಡಬೇಕಾದಂಥ ಇದನ್ನು ಪ್ರಕೃತಿ ಕೊಟ್ಟಿರುತ್ತೋ ಅವ್ರಿಗೂ ಕೊಟ್ಟಿರುತ್ತೆ. ಅವರು ಯಾವುದನ್ನು ಕಟ್ ಮಾಡಿ ಬಿಸಾಕಬೇಕು ಅದನ್ನು ಹೇಳ್ಕೊಂಡು ಹೋಗುವಂಥ ಅಗತ್ಯ ಏನಿತ್ತು ಫಸ್ಟ್ ಆಫ್ ಆಲ್? ಹಾಗಿದ್ರೆ ಅವನಿಗೇನು ತಪ್ಪು? ಅವನಿಗೆ ಶಿಕ್ಷೆ ಬೇಡವಾ? ಹೌದು, ಆಗಬೇಕಿತ್ತು. ಅವನಿಗೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ನೀವು ಯಾಕೆ ಪ್ರವೋಕ್ ಮಾಡಿದ್ರಿ? ಆಮೇಲೆ ಆ ಓತಿಕ್ಯಾತನ ಕೈಗೆ ಯಾಕೆ ಕೊಟ್ರಿ? ಆ ಕ್ಷೇತ್ರ ಮಹಾತ್ಮೆ ಫೋಟೋ ನೋಡಿದ ಅವನು, ಇವಳು ನೋಡಿದಾಳೆ ಅಲ್ವಾ? ಅದೇ ನಾನು ಹೇಳಿದ್ದು. ಅವನು ಕಳಿಸಿದ್ದು ಕಕ್ಕ,
ಅವನ ಕಕ್ಕ, ನೀವು ಯಾಕೆ ತಿಂದ್ರಿ? ಆಮೇಲೆ ಈ ರೇಣುಕಾ ಸ್ವಾಮಿ ಏನು ಚಾಟ್ ಮಾಡಿದ್ದಾನೆ, ಅವನು ಕೂಡ ಚಪಲ ಚೆನ್ನಿಗರಾಯನೇ, ಅದ್ರ ಬಗ್ಗೆ ಹೇಳ್ತೀನಿ. ಆಮೇಲೆ ಒಂದು ಕಡೆ ಕೇಳ್ತಾನೆ, ಪವಿತ್ರ ಗೌಡ ಕೇಳ್ತಾನೆ, 500 ರೂಪಾಯಿ ಫೋನ್ಪೇ ಮಾಡಬೇಕಾ ಅಂತ ಕೇಳ್ತಾನೆ. 500 ರೂಪಾಯಿ ಫೋನ್ಪೇ ಮಾಡಬೇಕಾ ಅಂತೇಳಿ. ಅವಳಿಗೆ ಅಲ್ಲೇ ಉರಿದೋಗಿದೆ. ಅವಳು ಬೈತಾಳಂತೆ, ಏಯ್ ನನ್ನನ್ನು ಮೇಂಟೈನ್ ಅಂದರೆ ಹೊಡಿಯುವಾಗ ಹೇಳ್ತಾಳಂತೆ, ಏಯ್ ನನ್ನನ್ನು ಮೇಂಟೈನ್ ಮಾಡೋಕ್ಕೆ ಬರುತ್ತಾ ನಿನಗೆ ಅಂತಂದ್ಬಿಟ್ಟು. ಈ ನನ್ನ ಮಗ ಹೋಗ್ಬಿಟ್ಟು 500 ರೂಪಾಯಿ ಕೊಡ್ತೀನಿ ಅಂತಂದರೆ ಅವ್ಳು ಎಲ್ಲಿ ಕೇಳಬೇಕು? ಆಮೇಲೆ ಇವನು ತನ್ನ ಗನಾಂಧಾರಿ ಫೋಟೋ ಎಲ್ಲ ಕಳಿಸಿದ್ದಾನೆ ಇವ. ಆಮೇಲೆ ಹಿಂಗೆ ಇಷ್ಟ ಆಯ್ತಾ ಎಲ್ಲ ಕೇಳಿದ್ದಾನೆ, ಆಯಿತಾ. ಆಮೇಲೆ ಡೈರೆಕ್ಟ್ ಸಿಗು ಅಂತೇಳಿ ಅವಳು ಕೂಡ ಹೇಳಿದ್ದಾಳೆ. ಅವಳೇನು ಕಡಿಮೆ ಇಲ್ಲ, ಅವಳು ಮಾತಾಡಿದ್ದಾಳೆ. ಅದು ಅವಳು ಮಾತಾಡಿದ್ದ ಅಥವಾ ಆರಂಭದಲ್ಲಿ ಅವಳೇ ಮಾತಾಡಿರ್ತಾಳೆ? ಪವನ್ ಮಾತಾಡಿದ. ಪವನ್ ಇದಾನಲ್ಲ, ಅವ ಮಿಟ್ಕರಾಡಿದ ಮಗ, ಅವನು ಇಡೀ ಮಾಡಿರೋದು ಅವನು ಪ್ರವೋಕ್ ಮಾಡಿದ್ದಾನೆ ರೇಣುಕಾ. ಅವನು ರೇಣುಕಾ ಸ್ವಾಮಿನ ಫುಲ್ಲು. ಈ ರೇಣುಕಾ ಸ್ವಾಮಿ ಕೂಡ ಪವಿತ್ರ ಗೌಡ ಫೋಟೋ ನೋಡೋದು, ಮೆಸೇಜ್ ಕಳಿಸೋದು, ಪವಿತ್ರ ಗೌಡ ಫೋಟೋ ನೋಡೋದು, ಮೆಸೇಜ್ ಕಳಿಸೋದು. ಅವನು ಪವನ್ ಇದಾನಲ್ಲ ಓತಿಕ್ಯಾತ, ಅವನು ಜಾಲಿ ಮಾಡೋದು ಇದನ್ನು ನೋಡ್ಬಿಟ್ಟು. ಇದು ರೇಣುಕಾ ಮತ್ತು ಪವಿತ್ರಾಳಿಗೆ ಸಂಬಂಧಪಟ್ಟ ಸುದ್ದಿ ಇದು. ಇವರಿಬ್ಬರ ನಡುವಿನ ಚಾಟಿಂಗ್. ರೇಣುಕಾ ಜೊತೆ ಸಲಿಗೆಯಲ್ಲೇ ಮೆಸೇಜ್, ಆಕೆನೂ ಸಲಿಗೆಯಲ್ಲೇ ಮೆಸೇಜ್ ಮಾಡಿದ್ದಾಳೆ. ಆಮೇಲೆ ಕಂಡ ತುಂಡ ಫೋಟೋಗಳೆಲ್ಲ ಕಂಡ ತುಂಡ ಫೋಟೋಗಳೆಲ್ಲ ಕಳಿಸಿದ್ದಾನೆ ಅವನು ಕೂಡ. ಆಮೇಲೆ ಕಳಿಸ್ಬಿಟ್ಟು ಇಷ್ಟ ಆಯ್ತಾ ಅಂತ ಕೇಳಿದ್ದಾನೆ. ಇವೊಂದು ಕ್ಷೇತ್ರ ಮಹಾತ್ಮೆ. ನೀನು ನನಗೆ ಪ್ರಾಮಿಸ್ ಮಾಡಿ ಹೇಳು, ನನ್ನ ನಂಬರ್ನ ಯಾರಿಗೂ ಕೊಡಲ್ಲ ಅಂತ. ಪ್ರಾಮಿಸ್ ಮಾಡಿ ಹೇಳು ನೀನು ಪ್ಲೀಸ್ ಕಣೆ. ಐ ಆಮ್ ಇಂಟ್ರೆಸ್ಟೆಡ್ ಇನ್ ಆ್ಯಂಡ್ ರೊಮ್ಯಾನ್ಸ್ ಕಣೆ. ಪ್ರಾಮಿಸ್ ಯಾರಿಗೂ ಕೊಡಲ್ಲ. ಮದರ್ ಪ್ರಾಮಿಸ್ ಮಾಡಿ ಹೇಳು ಪ್ಲೀಸ್ ಕಣೆ. ಮದರ್ ಪ್ರಾಮಿಸ್ ಕೊಡಲ್ಲ. ಓಕೆ ಆಯಿತು, ಥ್ಯಾಂಕ್ ಯು ಸೋ ಮಚ್ ಕಣೆ. ಲೈಫ್ ಲಾಂಗ್ ನಾನು ನಿನಗೆ ಗುಲಾಮನಾಗಿ ಇರ್ತೀನಿ ಕಣೆ, ಆಯಿತಾ? ನಿನಗೋಸ್ಕರ ಕಣೆ. ನಾನು ನಿನ್ನ ನೋಡೋಕೆ ಕಾಯ್ತಾ ಇರ್ತೀನಿ. ಯಾಕೆ ಅಷ್ಟು ಅರ್ಜೆಂಟ್ ಇದೆಯಾ ನಿನಗೆ? ಸ್ವಲ್ಪ. ಏನು ಸ್ವಲ್ಪ? ಏನಿಲ್ಲ. ಓಕೆ ಆಯಿತು ಕಣೆ. ಓಕೆ ಬಾಯ್. ಓಕೆ ಆಯಿತು ಕಣೆ. 500 ಫೋನ್ಪೇ ಮಾಡಬೇಕಾ ಹೇಳು ಪ್ಲೀಸ್ ಕಣೆ. ಬೇಡ. ಯಾಕೆ? ಹಣ ಬೇಡ. ಮತ್ತೆ ಏನು ಬೇಕು ನಿನಗೆ? ನೀನು. ಏನು? ನೀನ್ ಬೇಕು ಅಷ್ಟೇ. ಯಾಕೆ ಬೇಕು ನಿನಗೆ ನಾನು ಅಂತ ಹೇಳು ಪ್ಲೀಸ್ ಕಣೆ. ನೋಡಿ ಇಷ್ಟ ಆಯಿತು, ಡೈರೆಕ್ಟ್ ಆಗಿ ನೋಡಬೇಕು, ಸೊ ಅದಕ್ಕೆ. ಹೌದಾ? ಓಕೆ ಥ್ಯಾಂಕ್ ಯು ಸೋ ಮಚ್ ಕಣೆ. ನನಗೂ ಅಷ್ಟೇ ಕಣೆ, ನೀನು ಬೇಕು ಕಣೆ. ನೀನು ತುಂಬ ಕ್ಯೂಟ್, ಸ್ಮಾರ್ಟ್ ಆ್ಯಂಡ್ ಹಾಟ್ ಆಗಿದ್ಯಾ ಕಣೆ. ನನಗೆ ಅಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಕಣೆ. ನಿನ್ಗಿದೆಯಾ ಇಲ್ವಾ ಅಂತ ಹೇಳು. ಎಸ್ ಇದೆ. ಏನು ನೋಡಿ ಇಷ್ಟ ಆಯಿತು ನಿನಗೆ? ನೀನು ಫೋಟೋ ಕಳಿಸಿದ್ಯಲ್ವಾ ಅದು.